ದೀಕ್ಷಾ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಚಿಹ್ನೆ ಚಾಪೀಸ್. ನನ್ನ ಕ್ರಮ ಸಂಖ್ಯೆ 7. ನಮ್ಮ ಶಾಲೆಯಲ್ಲಿ ಎಲೆಕ್ಷನ್ನಿಗೆ ನಾನು ಸ್ಪರ್ಧಿಸುತ್ತಿದ್ದೇನೆ. ತಮ್ಮೆಲ್ಲರ ಅಮೂಲ್ಯವಾದ ಮತಗಳನ್ನು ನನಗೆ ನೀಡಬೇಕೆಂದು ತಮ್ಮಲ್ಲಿ ಕೋರಿಕೊಳ್ಳುತ್ತಿದ್ದೇನೆ ಹಾಗೂ ನಮ್ಮ ಶಾಲೆಯ ಕೆಲಸಗಳನ್ನು ಮಾಡಲು ನನಗೆ ಸಹಕರಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ. ಈ ದಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚನ್ನಗೊಂಡನಹಳ್ಳಿಯಲ್ಲಿ ಶಾಲಾ ಸಂಸತ್ತು ಚುನಾವಣೆ ಕಾರ್ಯಕ್ರಮ ನಡೆದಿದ್ದು ಇದುವರೆಗೂ ಎಲ್ಲ ನಿಂತಂತ 14 ಅಭ್ಯರ್ಥಿಗಳಿಗೆ ಮತದಾನ ಕಾರ್ಯ ನಡೆದಿದೆ. ಈಗ ಅದರ ಮತ ಎಣಿಕೆ ಕಾರ್ಯ ಪ್ರಾರಂಭವಾಗಿದೆ. ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಯಾರು ಗೆಲ್ತಾರೆ ಅಂತ ಹೇಳಿ. ನೋಡೋಣ. ಯಶಸ್ವಿನಿ 11, ಗಾನವಿ 11, ಈಶ್ವರ 9, ಜೀವಿಕಾ 3, ಜೀವನ್ 4, ಸುಮಂತು 5, ದೀಕ್ಷಾ 6, ಧನ್ಯಾ 3, ಸಮರ್ಥ ಸಿಎನ್ 5, ಧನುಷ್ 4, ಅನನ್ಯ 5, ದೀಪಿಕಾ 3, ಪೂರ್ವಿ 8, ಸಾರು 1. ನೋಟ ಸ್ವಾಮಿ. ಶಾಲಾ ಸಂಸ್ಥೆ ವಿವಿಧ ಪರಿಸರ ಪ್ರಕಟವಾಗಿದೆ. ಈ ಎರಡು ಅಭ್ಯರ್ಥಿಗಳ ಗಾನ ಯಶಸ್ವಿನಿ 11 ಮತ ಕಂಡಿಲ್ಲ. ಈ ನೀವೇನೇ ಡಿಸ್ಟೆನ್ಸ್ ಇದೆ ಅಧ್ಯಕ್ಷ ಸೇರಿ ಅದ್ರಲ್ಲಿ ಕೈ ಎತ್ತಿ ಹೇಳ್ತೀರೋ ಅಥವಾ ಚೀಟಿ ಮುಖಾಂತರ ಆಯ್ಕೆ ಮಾಡೋಣ. ಎಲ್ಲರೂ ಚೀಟಿ ಎತ್ತೋಣ ಅನ್ನೋ ಬಹುಮತಕ್ಕೆ ಬಂದಿದ್ರಿ ಅಲ್ವಾ? ಈಗ ಚೀಟಿ ಎತ್ತಿ ಇಬ್ಬರಿಗೂ ಟೈ ಆಗಿತ್ತಲ್ಲ, ಯಾರು ನೋಡೋಣ. ಈಗ ಪ್ರಮಾಣ ವಚನ ಕಾರ್ಯಕ್ರಮ. ಗಾನವಿ ಸಿಎನ್ ಬಿನ್ ನಾಗೇಶ ಸಿಜೆ ಎಂಬ ಹೆಸರಿನ ನಾನು ಶಾಲಾ ಸಂಸತ್ತು ಚುನಾವಣೆಯಲ್ಲಿ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದು ಶಾಲೆಯ ಅಭಿವೃದ್ಧಿಯಲ್ಲಿ ಕಲಿಕಾ ಕೆಲಸಗಳಲ್ಲಿ ತಾರತಮ್ಯವಿಲ್ಲದೆ ದ್ವೇಷ ಮಾಡದೆ ನಿಷ್ಠೆಯಿಂದ ನನ್ನ ಜವಾಬ್ದಾರಿಯನ್ನು ನಿರ್ವಹಿಸುತ್ತೇನೆ ಎಂದು ಶಾರದಾ ಮಾತೆಯ ಹೆಸರಿನಲ್ಲಿ ಈ ಮೂಲಕ ಪ್ರಮಾಣ ವಚನ ಸ್ವೀಕರಿಸುತ್ತಿದ್ದೇನೆ.